ಪ್ರತಿಯೊಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈ ಅಕ್ರಮ ಬಾಂಗ್ಲಾ ಪ್ರಜೆಗಳು ಬೆಂಗಳೂರಿಗೆ ಹೇಗೆ ಬಂದ್ರು, ಎಲ್ಲಿಂದ ಬಂದ್ರು ಅಂತ. ರಾಮಲಿಂಗ ರೆಡ್ಡಿ ಅವರೇ, ಇದೇ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬೆಂಗಳೂರಿನಲ್ಲಿರುವ ಹಿಂದೂ ಕಾರ್ಯಕರ್ತರುಗಳು ಸಾಕ್ಷಿ ಸಮೇತವಾಗಿ ಮುಂಚಿತವಾಗಿಯೇ ಪೊಲೀಸ್ನವರಿಗೆ ಮಾಹಿತಿಗಳನ್ನ ನೀಡಿ ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಕೊಟ್ರೆ ನಿಮ್ಮ ಪೊಲೀಸ್ ಇಲಾಖೆ ಏನ್ ಮಾಡಬೇಕು? ಆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒದ್ದು ಹೊರ ಹಾಕೋದನ್ನ ಬಿಟ್ಟು ಯಾರೆಲ್ಲ ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಕೊಟ್ಟಿದ್ರು ನೋಡಿ ಹಿಂದೂ ಕಾರ್ಯಕರ್ತರುಗಳು, ಅವರ ಮೇಲೇನೆ ಕೇಸ್ ಮಾಡೋದಾ? ನಿಮ್ಮವರು ಹಾಗೆ ನೀವು ಪ್ರಶ್ನೆಗಳನ್ನ ಮಾಡ್ತೀರಾ. ಅಕ್ರಮ ಬಾಂಗ್ಲಾ ವಲಸಿಗರನ್ನೆಲ್ಲ ಒದ್ದು ಹೊರ ಹಾಕ್ಬೇಕಾಗಿರೋದು ಕೇಂದ್ರ ಸರ್ಕಾರ ಅಂತ, ಕೇಂದ್ರ ಗೃಹ ಇಲಾಖೆ ಅಂತ ಹೇಳ್ತೀರಾ. ಹಾಗಾದ್ರೆ ರಾಜ್ಯ ಸರ್ಕಾರದ ಕೆಲಸ ಏನು? ರಾಜ್ಯ ಗೃಹ ಇಲಾಖೆಯ ಕೆಲಸ ಏನು? ಕೇಂದ್ರ ಸರ್ಕಾರದ್ದು ಒದ್ದು ಹೊರ ಹಾಕುವಂತಹದ್ದು. ರಾಜ್ಯ ಸರ್ಕಾರದ್ದು ಈ ರೀತಿಯಾಗಿ ಬಂದಿರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ವೋಟರ್ ID, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ಚೆಕ್ಲಿ, ನಿಪ್ಪಟ್ಟು ಎಲ್ಲ ಕೊಟ್ಟು ಪಾಸ್ಪೋರ್ಟ್ ಅನ್ನೆಲ್ಲ ಮಾಡಿಕೊಟ್ಟು ಅವರಿಗೆ ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಡೋದ? ಈ ರೀತಿಯಾಗಿ ನೀವು ರಾಜಕಾರಣವನ್ನ ಮಾಡ್ತೀರಾ ಅಂತ ಅಂದ್ರೆ ಬಾಂಗ್ಲಾದೇಶದವ್ರೇನು ಪಾಕಿಸ್ತಾನದಿಂದನೂ ಬರ್ತಾರೆ, ಉಗಾಂಡ ಇಂದನೂ ಬರ್ತಾರೆ, ಬೇರೆ ಅನ್ಯ ಗ್ರಹಗಳಿಂದಲೂ ಬಂದ್ಬಿಡ್ತಾರೆ. ಇಷ್ಟೊಂದು ಕೀಳು ಮಟ್ಟದ ರಾಜಕೀಯಗಳನ್ನ ಮಾಡಬಾರ್ದು. ಏನಾದ್ರೂ ಏಲಿಯನ್ಸ್ ಗಳನ್ನು ಓಟ್ ಹಾಕ್ತವೆ ಅಂತ ಏನಾದ್ರೂ ಗೊತ್ತಾಗ್ಬಿಟ್ರೆ ಅವುಗಳನ್ನು ಓಟ್ ಹಾಕೋಂಗಿದ್ದಿದ್ರೆ ನೀವು ರಾಜಕಾರಣಿಗಳು ಏಲಿಯನ್ಸ್ ಗಳಿಗೂ ಬೇಕಾದ್ರೆ ವೋಟರ್ ID, ಪಾನ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಕೊಟ್ಬಿಡ್ತಾ ಇದ್ರಿ ಅಲ್ವಾ?